26-27ನೇ ಸಾಲಿನ ಈ ಒಂದು ಮುಂಗಾರು ಹಂಗಾಮಿಗೆ ಇವತ್ತು ಹಳ್ಯಾಳ ವ್ಯಾಪ್ತಿ ನೀರಾವರಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಜೂನ್ 1ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಸುಮಾರು 38 ದಿನಗಳ ಕಾಲ ವಿಳಂಬವಾಗಿ ಪ್ರಾರಂಭ ಆಯಿತು. ಕಾರಣ ಅಂದ್ರೆ ಕೃಷ್ಣಾ ನದಿಗೆ ನೀರು ಬರೋದು ವಿಳಂಬ ಆಯಿತು. ಮಹಾರಾಷ್ಟ್ರದ ಏನು ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಬರದೇ ಇರೋದ್ರಿಂದ ಮತ್ತು ಮಳೆಗಾಲ ಕಡಿಮೆ ವಿಳಂಬ ಆಗಿ ಮುಂಗಾರಿ ಪ್ರಾರಂಭ ಆಗಿದೆ. ಅನೇಕ ಕಡೆ ಮುಂಗಾರಿ ಬೆಳೆಯನ್ನ ಈಗಾಗಲೇ ನಮ್ಮ ರೈತರು ಒಂದೆರಡು ಸಣ್ಣ ಮಳೆಗಳಾಗೋದ್ರಿಂದ ತೇವಾಂಶ ನೋಡಿಕೊಂಡು ಬೆಳೆಯನ್ನ ಬಿತ್ತಿದ್ರು. ಈಗ ಅದು ಮಳೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಮುಂಗಾರಿಗೆ ಹೊಡೆತ ಬೀಳುತ್ತೇನೋ ಅಂತ ಹೇಳಿ ಆತಂಕದಲ್ಲಿದೆ. ಆದ್ರೆ ಇವತ್ತು ಹಳ್ಯಾಳಿ ಆತ್ಮ ನೀರಾವರಿ ಯೋಜನೆಯಿಂದ ಮತ್ತು ಕರಿಮಸೂತಿ ಆತ್ಮ ನೀರಾವರಿ ಯೋಜನೆಯಿಂದ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಜನ ಮುಂಗಾರಿ ಬಿತ್ತಿದ್ದಾರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ನೀರು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ನಾವು ಮತ್ತು ನಮ್ಮ ಅಧಿಕಾರಿಗಳು ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ರೈತರು ಅದಕ್ಕೆ ಸಹಕಾರ ಕೊಡಬೇಕು. ಈ ಸದ್ಯಕ್ಕೆ ಕೆರೆ ತುಂಬೋದಾಗ್ಲಿ ಅಥವಾ ಬಾಂದಾರ್ಗಳನ್ನು ತುಂಬೋದಾಗ್ಲಿ ಸದ್ಯಕ್ಕೆ ಸ್ವಲ್ಪ ನಿಲ್ಲಿಸಿ ಮೊದಲು ಮುಂಗಾರಿ ಬೆಳೆಗೆ ನೀರನ್ನು ಕೊಟ್ಟು ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಮತ್ತು ಬಾಂದಾರ್ಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ 2ನೇ ಹಂತದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ವಿ. ಇದಕ್ಕೆ ಜನರಿಗೆ ಸಹಕಾರವನ್ನು ಕೇಳಿದ್ವಿ. ಸಹಕಾರ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ.